ಒಂದು ದೊಡ್ಡ ಪ್ರತಿಷ್ಠಿತ ಇಡೀ ಭಾರತದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳನ್ನ ರಾಜ್ಯದ ವಿವಿಧ ಮೂಲೆಯಲ್ಲಿ ನಡೆಸಿ ಇವತ್ತು ಎಲ್ಲ ಜನರಿಗೂ ಕೂಡ ವಿದ್ಯಾದಾನವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅವರು ಮಾಡ್ಕೊಂಡು ಬಂದ ಸೇವೆ ಬಹುಶಃ ನಮ್ಮ ಪಕ್ಷದಲ್ಲಿ ಇಂಥ ಒಬ್ಬ ವಿದ್ಯಾವಂತರಿಗೆ ಟಿಕೆಟ್ ಕೊಟ್ಟಿದೀವಲ್ಲ ಅನ್ನೋದು ಬಹುಶಃ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಬೆಂಗಳೂರು ಸೀಟ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ. ಕಳೆದ 5 ಬಾರಿಯಿಂದ ನೀವು ಸೋತಿದ್ರಿ, ಈ ಬಾರಿ ಗೆದ್ದೇ ಗೆಲ್ತೀರಿ ಅಂತೇಳಿ ಅನೇಕ ಬಿಜೆಪಿಯವರು ಕೂಡ ಇವತ್ತು ತಿಳಿಸಿದ್ದಾರೆ. ಇವತ್ತು ತಮ್ಗೆ ಹೇಳೋದಿಷ್ಟೇ, ಇವತ್ತು ನನಗೆ ಸಿದ್ದರಾಮಯ್ಯನವ್ರನ್ನ ನೋಡಿ, ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ನೋಡಿ ಇವತ್ತು 136 ಸೀಟನ್ನ ತಾವೆಲ್ಲ ಕೊಟ್ಟು ಒಂದು ಬಲಿಷ್ಠವಾದಂತ ಸರ್ಕಾರವನ್ನ ತಾವೆಲ್ಲ ಮಾಡಿದ್ದೀರಿ. ಈ ಬಲಿಷ್ಠವಾದಂತ ಸರ್ಕಾರ ಜನರಿಗೆ 5 ಗ್ಯಾರಂಟಿಯನ್ನ ಕೊಡ್ತು. ನಿಮ್ಗೆ ನಾವು ಚುನಾವಣೆಯಲ್ಲಿ ಮುಂಚಿತವಾಗಿ ಮಾತಾಡಿದ್ದು, ನಾನು ಏನು ಒಂದು ಮಾತು ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು. ಈ ಕೈ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿ 10 ಜನ ಮಂತ್ರಿಗಳು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಹೋಗಿ ಮೊದಲನೇ ದಿನನೇ ಈ 5 ಗ್ಯಾರಂಟಿಗಳನ್ನ ಕಾರ್ಯರೂಪಕ್ಕೆ ತಂದು ಇವತ್ತು ನನ್ನ ತಾಯಂದಿರೆಲ್ಲ ಇಲ್ಲಿದ್ದೀರಿ. ನಿಮ್ಮ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಬರ್ತಾ ಇದೆ ತಾನೆ ಅಮ್ಮ? ಬರ್ತಾ ಇದೆ ತಾನೆ? ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ವರೆಗೂ ಕರೆಂಟ್ ಸಿಗ್ತಾ ಇದೆ ತಾನೆ? ನಿಮ್ಗೂ ತರ್ತಾ ಇದ್ದಾರೆ. ಎಲ್ಲ ಬಡವರಿಗೆ 10 kg ಅನ್ನದಾನ, ಅನ್ನ ಭಾಗ್ಯ ತರ್ತಾ ಇದೆ ತಾನೆ? ಸುಮಾರು 60 ಲಕ್ಷ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ. ಈ ಜನಸಮೂಹ ನೋಡಿದ್ರೆ, ಜನ ಆಶೀರ್ವಾದ ನೋಡಿದ್ರೆ, ನಾನು ಇಡೀ ರಾಜ್ಯವನ್ನ ನಾನು ಸಿದ್ದರಾಮಯ್ಯನವರು ಪ್ರವಾಸ ಮಾಡಿ ನೋಡ್ತಾ ಇದ್ದೇವೆ. ಎಲ್ಲೂ ಬಿಜೆಪಿ ಗಾಳಿ ಇಲ್ಲ, ಮೋದಿ ಗಾಳಿನೂ ಇಲ್ಲ. ಇರೋದು ಒಂದೇ ಒಂದು ಗಾಳಿ, ಕಾಂಗ್ರೆಸ್ ಗಾಳಿ, ಕಾಂಗ್ರೆಸ್ ಗ್ಯಾರಂಟಿ ಗಾಳಿ. ಉಪಕಾರ ಸ್ಮರಣೆಯನ್ನ ನಮ್ಮ ಜನ ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ತಮ್ಗೆಲ್ಲ ಕೇಳೋದಿಷ್ಟೇ, ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಸರ್ಕಾರ ಬರೋದಾಗಿದ್ರೆ ಸುಮಾರು 14 ಜನ 15 ಜನ ಅಭ್ಯರ್ಥಿಗಳನ್ನ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಅವರು ಟಿಕೆಟ್ ಕೊಡ್ಲಿಲ್ಲ. ಉತ್ತಮವಾಗಿ ಎಂಪಿಗಳಿದ್ದಿದ್ರೆ, ಉತ್ತಮಗಳಾಗಿ ಎಂಪಿ ಆಗಿ ಕೆಲಸ ಮಾಡ್ತಿದ್ರೆ ಅವ್ರು ಎಲ್ಲರಿಗೂ ಟಿಕೆಟ್ ಕೊಡ್ತಾ ಇದ್ರು. ಅವ್ರಿಗೆ ಆಂಟಿ ಇನ್ಕಂಬನ್ಸಿ ವೇವ್ ಇದೆ, ಜನರ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅವ್ರು ಯಾರಿಗೂ ಕೂಡ ಟಿಕೆಟ್ ಅನ್ನ ಕೊಡ್ಲಿಲ್ಲ. 100 ಜನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, 100 ಜನ ಬಿಜೆಪಿ ಅಭ್ಯರ್ಥಿಗಳಿಗೆ ಈ ಬಾರಿ 300 ಜನದ ಪೈಕಿ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಇದ್ರ ಅರ್ಥ ಬಿಜೆಪಿ ಅಭ್ಯರ್ಥಿಗಳು ಜನರಿಂದ ದೂರ ಹೋಗಿದ್ರು, ಜನ ಅವ್ರಿಗೆ ವೋಟ್ ಹಾಕ್ತಿರ್ಲಿಲ್ಲ. ಅವರ ಸರ್ವೆ ಹೇಳ್ತು, ಈ ಮಗಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಇವತ್ತು ಅವ್ರನ್ನ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಲ್ಲಿ ಗ್ಯಾರಂಟಿ ಕೊಡ್ತೋ, ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವೋ, ಅದೇ ರೀತಿ ತೆಲಂಗಾಣದಲ್ಲಿ 6 ಗ್ಯಾರಂಟಿಗಳನ್ನ ಭರವಸೆಯನ್ನು ಕೊಟ್ಟು ಅಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ ಅಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವ, ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ನಾನು ಮತ್ತು ನನ್ನ ಸಂಪುಟದ ಎಲ್ಲ ಸದಸ್ಯರ ನಾಯಕತ್ವದಲ್ಲಿ ಈ ಎಲೆಕ್ಷನ್ ನಾವು ನಡೆಸ್ತಾ ಇದ್ದೀವಿ. ಏನು ಹಿಂದೆ ಮಾತು ಕೊಟ್ಟಿದ್ದೋ ಆ ಮಾತನ್ನ ಕೇಂದ್ರದಲ್ಲೂ ಕೂಡ ಇವತ್ತು ಅನುಷ್ಠಾನಕ್ಕೆ ತರ್ತಾರೆ.
1 ಲಕ್ಷ ವರ್ಷಕ್ಕೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಭಾಗ್ಯವನ್ನ ಕೊಡಬೇಕು ಅಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಯುವಕರಿಗೆ ಯಾರು ಯುವಕರಿಗೆ ವರ್ಷಕ್ಕೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನ ಮಾಡಿದೆ. ಇದಲ್ಲದೆ ಎಲ್ಲ ನನ್ನ ತಾಯಂದಿರಿಗೆ, ಹಿರಿಯರಿಗೆ, ಯುವಕರಿಗೆ ಆರೋಗ್ಯದಲ್ಲಿ ವರ್ಷಕ್ಕೆ 25 ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ, ತೀರ್ಮಾನವನ್ನ ಮಾಡಿದೆ. ಇದಲ್ಲದೆ ಸಾಮಾಜಿಕವಾದಂತ ನ್ಯಾಯ, ಜನಗಣತಿಯಲ್ಲಿ ಜನಕ್ಕೆ ಸಂಬಂಧಪಟ್ಟಂತೆ ಜಾತಿಗಳು ಅದುವಾಗಿ ಇವತ್ತು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತ ತೀರ್ಮಾನ. ಹಿಂಗೆ 5 ದೊಡ್ಡ ಗ್ಯಾರಂಟಿಗಳನ್ನ ಕೊಟ್ಟು, ಹಿಂಗೆ 5 ಬೆರಳು ಸೇರಿ ಹೆಂಗೆ ಕೈ ಗಟ್ಟಿ ಆಯ್ತೋ, ಮುಷ್ಟಿ ಆಯ್ತೋ, 5 ಗ್ಯಾರಂಟಿ ಸೇರಿ ಹೆಂಗ್ ಕೈ ಗಟ್ಟಿ ಆಯ್ತೋ, ಹಂಗೆ ಭಾರತದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಕೈಗೆ ದೊಡ್ಡ ಫಲ ಸಿಗ್ತಾ ಇದೆ. ಆದ್ರಿಂದ ನಿಮ್ಮ ಕೈ ಇದು ಬಾಡೋಗುದಿಲ್ಲ, ನಿಮ್ಮ ಕೈ ಒಣಗೋಗುದಿಲ್ಲ, ಕಮಲ ಒಣಗೋಗ್ತದೆ. ಸೂರ್ಯ ಹಿಂಗೆ ಹುಟ್ಟಿ ಕುದುರೆ ಮುಳುಗ್ತದೋ ಹಂಗೆ ಕಮಲ ಕೂಡ ಒಣಗೋಗ್ತದೆ, ತೆನೆ ಕೂಡ ಬಾಡೋಗ್ತದೆ. ಆದ್ರೆ ನಿಮ್ಮ ಕೈ ದಾನ ಧರ್ಮ ಮಾಡುವ ಕೈ, ವೆಂಕಟೇಶ್ವರ ಹತ್ರ ಇರುವ ಕೈ, ಸರಸ್ವತಿ ಹತ್ರ ಇರುವ ಕೈ, ದುರ್ಗೆ ಹತ್ರ ಇರುವ ಕೈ, ಇವತ್ತು ಈ ಕೈ ಬಹಳ ಬಲಿಷ್ಠವಾಗಿ ಹಸನಾಗಿಟ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಸದಾ ಸಿದ್ಧವಾಗಿದ್ದೇವೆ. ದಯವಿಟ್ಟು ನಮ್ಗೆ ಕೈಯನ್ನು ಬಲಪಡಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು, ಬೆಂಗಳೂರು ಸೀಟು 100ಕ್ಕೆ 100, ಬೆಂಗಳೂರಲ್ಲಿ 3 ಸೀಟ್ ಅಲ್ಲ 28 ಸೀಟಲ್ಲೂ ಕೂಡ ದೊಡ್ಡ ಶಕ್ತಿ ಕಾಣ್ತಾ ಇದೆ. ನೀವೆಲ್ಲ ಸೇರಿ ಒಬ್ಬ ವಿದ್ಯಾವಂತ, ಬುದ್ಧಿವಂತ, ಪ್ರಜ್ಞಾವಂತ ಮನ್ಸೂರ್ ಅಲಿ ಖಾನ್ ರವರ ಹಸ್ತದ ಗುರುತು ತಾವೆಲ್ಲ ಮತವನ್ನ ಕೊಟ್ಟು ನಮ್ಮ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.